ಇಸ್ಲಾಂ ಧರ್ಮದ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕಾಗಿ ನಾಸಿಕ್ ಮೂಲದ ಆಧ್ಯಾತ್ಮಿಕ ನಾಯಕ ರಾಮಗಿರಿ ಮಹಾರಾಜ್ ಅವರನ್ನು ಬಂಧಿಸುವಂತೆ ಕೋರಿ ದಾಂಡೇಲಿಯ ಅಂಜುಮನ್ ಅಹ್ಲೆ ಸುನ್ನತ್ ಸಂಸ್ಥೆಯ ನೇತೃತ್ವದಲ್ಲಿ ಮುಸ್ಲಿಂ ಸಂಘಟನೆಗಳು ಶುಕ್ರವಾರ ನಗರದ ಸೋಮಾನಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಅನಂತರ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಲಿಖಿತ ಮನವಿಯನ್ನು ನೀಡಿದರು. ಅನಂತರ ಸೇರಿದ್ದ 200ಕ್ಕೂ ಹೆಚ್ಚು ಜನರು ಮಹಾರಾಜರ ವಿರುದ್ಧ ಘೋಷಣೆಗಳನ್ನು ಕೂಗಿ ನ್ಯಾಯಕ್ಕಾಗಿ ಒತ್ತಾಯಿಸಿದರು. इस हिंदुस्तान में रहते हुए क्या मुसलमान दोहरा मियार की जिंदगी गुजारने पर मजबूर है? क्या मुसलमान को अलग थलग एक कौम समझी जा रही है? जहां दिगर अक़वाम ने हिंदुस्तान की आज़ादी में हिस्सा लिया था, उसी तर्ज पर मुसलमानों ने भी हिस्सा लिया है. मैं तो यही कहूंगा कि मुसलमानों ने उससे बढ़ चढ़कर हिस्सा लिया है. जब हमारी हिस्सेदारी इस मुल्क में शामिल है तो हमारे नबी की शान में अगर कोई गुस्ताखी करे, उनकी शान में कोई कुछ बके, तो हम इसको कभी बर्दाश्त नहीं कर सकते. तो बहरहाल हम जमहूरी अक़दार के तहत जमहूरी हुकूक को हासिल करते हुए कि हिंदुस्तान के दस्तूर ने हमें बराबर का हिस्सा दिया है. और मैं ये कहना चाहता हूँ कि आज ही नहीं बल्कि बहुत से आप तारीख का मुताला कर लीजिए कि कोई भी मुसलमान किसी और मजहब के पेशवा की शान में कभी गुस्ताखी ना हमारे मजहब इस बात की इजाजत देता है. आज जब कोई रामगिरी नाम का महाराज मेरे नबी की शान में वाहियात बकता है तो कानून के खिलाफ कार्रवाई नहीं करता, तो हम क्या समझेंगे? क्या मुसलमान इस दुनिया में भाग कर आया है? क्या मुसलमान के साथ इस तरह की दोहरा मेयार अपनाया जाएगा? अरे सिर्फ कुत्ता कहा था सलमान अजहरी ने, और आज तक उसको गिरफ्तारी किया गया है, उसकी जमानत नहीं मिल सकी. क्यों? आज मेरे नबी की शान में गुस्ताखी कर रहा है, मेरे नबी की ज़ौजा की शान में गुस्ताखी कर रहा है, तमाम मोमिनों की माँ की शान में गुस्ताखी कर रहा है. आज उसके नाम पे FIR दर्ज हो रहा है, लेकिन कानूनी कार्रवाई नहीं की जा रही है, उसको गिरफ्तार नहीं किया जा रहा है. और कुछ हमारे नामों से मरने वाले मुसलमानों ने भूख हड़ताल तक किया है, लेकिन फिर भी उसको हाथ तक नहीं लगाया जाता. और मैं तो यहाँ तक पढ़ा कि महाराष्ट्र के वजीर आला ने ये कहा है कि महाराज तुम्हारा कोई बाल भी बेकार नहीं कर सकता. तो मैं ये कहूंगा कि हमारे नबी की शान में कोई गुस्ताखियां करता जाए और हम हाथ पे चूड़ियां बांधकर बैठे रहे, ये कभी जमाना नहीं होगा. ಇಂಡಿಯಾ ಏನ್ ಮಾಡ್ತಾ ಇದೆ ಅದಕ್ಕೆ ಹೆಸರು ತಂದಿದೆ. ಯಾಕೆಂತ ಹೇಳಿ ಇದೆಲ್ಲ ಮಾಡ್ತಾ ಇರೋದು ಫಸ್ಟ್ ಅವರು ಒಂದು ಬಿಲ್ ತಗೊಂಡು ಬಂದ್ರು, ಅದು 3 ತಲಾಕ್ ಬಿಲ್ ತಗೊಂಡು ಬಂದ್ರು. ಆ ಟೈಮಿಗೆ ಮುಸ್ಲಿಮರು ಅದಕ್ಕೆ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಬಿಲ್ ಇರ್ತಾರೆ. ಬಾಬರಿ ಮಸೀದ್ ಅನ್ನು ಧ್ವಂಸ ಮಾಡಿದ್ರು ಸುಮ್ನೆ ಇರ್ತಾರೆ, ಏನೆತ್ತು. ಮತ್ತೆ ಯಾವುದೇ ಬಿಲ್ ಮುಸ್ಲಿಮ್ಸ್ ವಿರೋಧ ಏನು ಮಾಡ ಮುಸ್ಲಿಂ ಈಗ ಪ್ರಾಫಿಟ್ ಮೇಲೆ ಒಂದು ಅವಹೇಳನಕಾರಿ ಮಾತನ್ನು ಹೇಳ್ತಾರೆ, ಅವಾಗ ಮುಸ್ಲಿಮರು ಸುಮ್ನೆ ಇರುವುದಿಲ್ಲ ಅಂತ ಎಲ್ಲತ್ತಿಗೆ ಗುರುತೆ. ಮುಸ್ಲಿಮರು ಯಾವುದೇ ಮಾತನ್ನು ಸಹಿಸುವುದು ಅವರ ಮೊಹಮ್ಮದ್ ಮೇಲೆ ಅವಹೇಳನಕಾರಿ ಆದ್ರೆ ಅವ್ರ ಗುಸ್ತಿ ಸಹಿಸ್ಲಿಕ್ಕೆ ಆಗುವ ಅವಾಗ ಒಂದು ಬಿಲ್ ತಗೊಂಡು ಬರ್ತಾರೆ. ಆಗ ಯಾವ್ದಾವ್ದೋ ಇಂತ ರಾಮಗಿರಿ ಮಹಾರಾಜದಂತ ರಾಮಗಿರಿ ಇದ್ದಂತ ಜನರಿಗೆ ಅವ್ರು ಎಬ್ಬಿಸ್ತಾರೆ ಅವ್ರದ್ದು. ಯಾಕಂದ್ರೆ ಮುಸ್ಲಿಮರು ಈಗ ನೋಡಿ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಮುಸ್ಲಿಮರಿಗೂ ಹೇಳ್ತಾ ಇದ್ದೀನಿ ಯಾಕೆ ಆಗ್ತಾ ಇದೆ ಇದು ಅಂತ ಹೇಳಿದ್ರೆ, ಮೊನ್ನೆ ಅವರು ಒಂದು ಬಿಲ್ ತಗೊಂಡು ಬಂದ್ರು, ಅದು ವಫ್ ಆಕ್ಟ್ ಸಂಶೋಧನಾ ಬಿಲ್. ವಫ್ ಆಕ್ಟ್ ಸಂಶೋಧನಾ ಬಿಲ್ ತಂದ ಮೇಲೆ ಮುಸ್ಲಿಮರು ರೋಡ್ ಮೇಲೆ ಇರ್ಬೇಕಿತ್ತು. ಯಾಕಂದ್ರೆ ಅದು ಮುಸ್ಲಿಮರ ಒಂದು ಪರ್ಸನಲ್ ಲಾ ಮೇಲೆ ಅಟ್ಯಾಕ್ ಇದೆ, ಪರ್ಸನಲ್ ಪ್ರಾಪರ್ಟೀಸ್ ಮೇಲೆ ಅಟ್ಯಾಕ್ ಇದೆ. ಆದ್ರೆ ಮುಸ್ಲಿಮರು ರೋಡ್ ಮೇಲೆ ಬರಲಿಲ್ಲ. ಅದು ಬರಬಾರ್ದು ಅಂತ ಹೇಳಿ ಇಂಥ ಒಂದು ಅವಹೇಳನಕಾರಿ ಜನರು ಒಂದು ಮಾತನ್ನು ಹೇಳಿ ಮುಸ್ಲಿಮರದ ಮೈಂಡ್ ಅನ್ನು ಇಲ್ಲಿ ಡೈವರ್ಟ್ ಮಾಡಿ, ಯಾಕಂದ್ರೆ ಪ್ರೊಫೆಟ್ ಮೊಹಮ್ಮದ್ ವಿರುದ್ಧ ಹೇಳಿದ್ರೆ ಇವರು ಸುಮ್ಮನೆ ಇರುವುದಿಲ್ಲ, ರೋಡ್ ಮೇಲೆ ಬರ್ತಾರೆ, ಇದೆಲ್ಲ ಜಗಳ ಮಾಡ್ತಾ ಇವ್ರು ಇಲ್ಲಿ ಅದು ಬಿಲ್ ಪರ್ಮನೆಂಟ್ ಇದು ಪಾಸ್ ಮಾಡುವ ಅಂತ ಹೇಳಿ ಇವ್ರು ಎಲ್ಲ ಇದು ಒಂದು ಪ್ರೋಗ್ರಾಮ್ ಹಾಕಿರ್ತಾರೆ. ಇದೇ ಪ್ರೋಗ್ರಾಮ್ ಇದು ನಾವು ಮುಸ್ಲಿಮರು ನಾವು ಎಲ್ಲರಿಗೆ ಇಲ್ಲಿ ಸೇರಿದಂತ ನಮ್ಮ ಸುನ್ನಿ ಜಮಾತಿಂದ ಜನರಿಗೆ ಹೇಳ್ತೇನೆ, ನಾವು ಯಾವಾಗಲೂ ಪ್ರೊಫೆಟ್ ಮೊಹಮ್ಮದ್ ಇಂದ ಏನು ಇದು ಹೇಳ್ತಾರೆ ಅವಾಗ ಸಹಿಸುವುದಿಲ್ಲ. ನಾವು ಅದನ್ನು ಬಹಳ ಇದರಿಂದ ವಿರೋಧಿಸ್ತೇವೆ. ಮತ್ತೆ ಮತ್ತೊಂದು ಮಾತು ಹೇಳಲು ಬಯಸ್ತೇನೆ, ಯಾವಾಗ ನಮ್ಮ ಕೋಮಿನ ಮೇಲೆ ಇವರು ದಬ್ಬಾಳಿಕೆ ಮಾಡಿದ್ದಾರೆ ಆವಾಗ ನಮ್ಮ ಕೋಮ್ ಮತ್ತೆ ಎದ್ದು ನಿಂತಿದೆ. ಹೆಂಗ್ ಎದ್ದು ನಿಂತಿದೆ ಅಂತ ಹೇಳಿದ್ರೆ, ನೀವು ಹಿಜಾಬಿನ ಬಿಲ್ ತಗೊಂಡು ಬಂದ್ರಿ, ನೆನ್ಪಿಟ್ಕೊಳ್ಳಿ. ಇಂಡಿಯಾ ಒಳಗೆ ಇವತ್ತು ನಮ್ದು ಇನ್ಸ್ಟಿಟ್ಯೂಷನ್ಸ್ ಸ್ವಾಮೀಜಿಯವರು ಪ್ರಾಫಿಟ್ ಮೊಹಮ್ಮದ್ ಬಗ್ಗೆ ಏನಾದರೂ ಶಬ್ನ ಒಪ್ಪಿಗೆ ಮಾಡಿ ಈ ಎಲ್ಲ ಒಂದು ಕಮ್ಯುನಿಟಿಗೆ
ಲುಕ್ ಅನ್ನು ತರಿಸಿದ್ದಾರೆ. ಅದಕ್ಕೆ ಆಸ್ ಎ ಕಾನ್ಸ್ಟಿಟ್ಯೂಷನ್ ಇಂಡಿಯಾ ನಾವು ಯಾವ ಧರ್ಮಕ್ಕೆ ನಾವು ಯಾವುದು ಕೆಟ್ಟ ಆ ಗುರುಗಳಿಗೆ ಧರ್ಮದ ಗುರುಗಳಿಗೆ ಯಾವುದೋ ಒಂದು ಕೆಟ್ಟ ಭಾಷೆ ಅಂತೂ ಯೂಸ್ ಮಾಡಬಾರ್ದು ಅಂತ ಇದೆ. ಆ ನಿಟ್ಟಿನಲ್ಲಿ ಅವ್ರ ಮೇಲೆ ಆಕ್ಷನ್ ಆಗ್ಬೇಕಂತ ಎಲ್ಲ ಸಮಾಜದಿಂದ ಜನರದ ಒಂದು ಬೇಡಿಕೆ ಇದೆ. ಅದೇನಲ್ಲಿ ನಾನು ಇದಕ್ಕೆ ಬಂದ ಈ ಮಾತಂದು ಹೇಳ್ತಾ ಇದ್ದೇನೆ ಅಂದರೆ ಇದು ಮೇಲೆ ಆಕ್ಷನ್ ಆಗಬೇಕು. ಈ ಥರ ನಮ್ಮ ದೇಶಕ್ಕೆ ಅಖಂಡತೆಗೆ ಮತ್ತು ಇದು ಬಹಳ ದುಃಖಿನ ಸಂಗತಿ ಇದು. ಯಾಕಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ನಮ್ಮ ಜನಗಣ ಮನದಲ್ಲಿ ನಾವೆಲ್ಲ ಇದು ವಿಚಾರ ಮಾಡ್ತಾ ಇದ್ದೀವಿ. ಅದೇ ವಿಚಾರಧಾರ ನಮ್ದು ಇಲ್ಲಿ. ಯಾವುದೋ ಧರ್ಮ ಮೇಲೆ ನಾವು ಹಲ್ಲೆ ಮಾಡಬಾರ್ದು, ಅವ್ರ ಗುರುಗಳ ಮೇಲೆ ನಾವು ಯಾವುದು ಆ ಥರ ವಿಷಯ ನಾವು ಹೇಳಬಾರ್ದು. ಯಾಕಂದರೆ ಇದರಿಂದ ಎಲ್ಲರದ ಹಾರ್ಟ್ ಆಗೋದು. ನಾ ಬೇರೆಯವ್ರಿಗೆ ಹೇಳಿದೆ ಅವ್ರು ನನ್ನ ಮೇಲೆ ಹೇಳ್ತಾರೆ ಈ ವಿಷಯ ಆಗಬಾರ್ದು ಅಂತ ಹೇಳಿ ನಾನು ನಂದೊಂದು ಅಭಿದೆ. ಬಟ್ ಅದನ್ನು ಕಾನೂನುಕರವಾಗಿ ಆಕ್ಷನ್ ಬೇಕಂತ ನಂದು ಇದಿದೆ. ಅದಕ್ಕೆ ಎಲ್ಲ ನಮ್ಮ ಜನರಿಗೆ ನಾವು ಮಾಡ್ತೇವೆ ಬೇಕು ನಾವು ಪ್ರೊಟೆಕ್ಟ್ ಮಾಡ್ಬೇಕು ನಾವು ಮಾಡಿದ್ದೇವೆ. ಇನ್ನು ಮನವಿ ಏನು ಸಾಹೇಬ್ರಿಗೆ ನಾವು ಕೊಡ್ತಾ ಇದ್ದೇವೆ. ಆ ಮೂಲಕ ನಾವು ಗೌರ್ಮೆಂಟ್ ಈ ಮೆಸೇಜ್ ಅನ್ನು ಅದಕ್ಕೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುಸ್ಲಿಂ ಧರ್ಮಗುರು ಮೌಲಾನಾ ಹಫೀಜುಲ್ ರೆಹಮಾನ್, ಅಂಜುಮನ್ ಅಹ್ಲೆ ಸುನ್ನತ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೇಖ್ ಮತ್ತು ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ರಾಮಗಿರಿ ಮಹಾರಾಜ್ ಅವರು ಪ್ರವಾದಿ ಮೊಹಮ್ಮದ್ ಮತ್ತು ಇಸ್ಲಾಂ ಧರ್ಮದ ವಿರುದ್ಧ ಪ್ರಚೋದನಕಾರಿ ಮತ್ತು ಅತ್ಯಂತ ಆಕ್ಷೇಪಾರ್ಹ ಹೇಳಿಕೆ ತೀವ್ರ ಖಂಡನೀಯ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆ ಶಾಪಂಚಲ್ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದ ವೇಳೆ ಈ ಘಟನೆ ನಡೆದಿದ್ದು, ರಾಮಗಿರಿ ಮಹಾರಾಜ್ ಭಾಷಣದಲ್ಲಿ ಪ್ರವಾದಿಯವರ ಬಗ್ಗೆ ಅವಹೇಳನ ಮತ್ತು ಮುಸ್ಲಿಮರ ಬಗ್ಗೆ ದ್ವೇಷವಿದೆ. ಈ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿವೆ. ಮಹಾರಾಜರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಮಗಿರಿ ಮಹಾರಾಜರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರಾಷ್ಟ್ರಪತಿಗೆ ಬರೆದ ಮನವಿಯನ್ನು ತಹಶೀಲ್ದಾರ್ ತೀರ್ಮಾನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಅಂಜುಮನ್ ಅಹ್ಲೆ ಸುನ್ನತ್ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು, ಮುಸ್ಲಿಂ ಧರ್ಮ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.